ನಮಸ್ಕಾರ. ಓಂ ನಮೋ ಗುರುಭ್ಯೋ ನಮಃ. ನಮಸ್ತೆ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ವಾಸ್ತು ವಿಚಾರವಾಗಿ ಯೂಟ್ಯೂಬ್ನಲ್ಲಿ ನನಗೆ ಗೊತ್ತಿರುವಷ್ಟು ವಿಚಾರಗಳನ್ನು ಯೂಟ್ಯೂಬ್ನಲ್ಲೇ ತಿಳಿಸ್ಬೇಕು ಅಂತ ನಮ್ಮ ಸುಮಾರು ಜನ ಕಸ್ಟಮರ್ಸು ಅಂದರೆ ನಮ್ಮ ಹಿತೈಷಿಗಳು ಕಸ್ಟಮರ್ಸು ಹೇಳ್ತಾ ಇದ್ದಿದ್ದರಿಂದ ನಾನು ಈ ದಿನದಿಂದ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನದೇ ಆದ ವಾಸ್ತು ಅನ್ನುವ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯಮಾಡಿ ಯಾರೆಲ್ಲ ವಾಸ್ತು ಬಗ್ಗೆ ಆಸಕ್ತಿ ಇದೆಯೋ ಅವರೆಲ್ಲ ದಯಮಾಡಿ ನೋಡ್ಬೋದು. ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನನ್ನ ಪರಿಚಯ ಮೊದಲಿಗೆ ಮಾಡ್ಕೊಳ್ತೀನಿ. ನನ್ನ ಹೆಸರು ಜನಾರ್ದನ್ ಅಂತ. ನಮ್ಮ ಊರು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲೂಕು, ಚನ್ನರಾಯಪಟ್ಟಣ ಹೋಬಳಿ, ಚನ್ನರಾಯಪಟ್ಟಣ ಗ್ರಾಮ. ನನ್ನ ಈ ವಾಸ್ತು ಅನುಭವ ಗೌರು ತಿರುಪತಿ ರೆಡ್ಡಿಯವರ ಕಡೆಯಿಂದ ಬಂದಿರೋದು. ನಮ್ಮ ಗುರುಗಳಾದಂಥ ಗೌರು ತಿರುಪತಿ ರೆಡ್ಡಿಯವರು ಆಂಧ್ರ ಪೆದ್ದಟೂರಿನವರು. ಅವರ ಜೊತೆಯಲ್ಲಿ ಸುಮಾರು ದಿನ ವಾಸ್ತು ವಿಚಾರಗಳನ್ನು ನೋಡಿ ಅನುಭವ ತಗೊಂಡು ಅವ್ರ ಜೊತೆಲಿ ಓಡಾಡಿ ಅವ್ರ ಜೊತೆ ಇದ್ದಾಗ ನನ್ನ ಅನುಭವ ತೊಗೊಂಡಿದ್ದೀನಿ. ಅವರೇ ನಮ್ಮ ಗುರುಗಳು. ಆದ ನಂತರ ಅದೇ ಆಂಧ್ರದ ಜಯಚಂದ್ರ ಅಂತ ಇನ್ನೂ ಒಬ್ಬ ಗುರುಗಳು ನಮ್ಮ ವಾಸ್ತು ಗುರುಗಳು. ಹಾಗಾಗಿ ಈ ದಿನ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ 24ಕ್ಕೆ 20 ವರ್ಷ ಅನುಭವ ಆಗಿದೆ ವಾಸ್ತು ವಿಚಾರವಾಗಿ. ದಯಮಾಡಿ ತುಂಬ ಅನುಭವಗಳಾಗಿರೋದ್ರಿಂದ ನಾನು ತುಂಬ ಮನೆಗಳನ್ನ ರಿಸರ್ಚ್ ಮಾಡಿ ವಾಸ್ತು ವಿಚಾರವಾಗಿ ಒಂದಲ್ಲ ಎರಡಲ್ಲ ಸುಮಾರು 20 ವರ್ಷದಲ್ಲಿ ಸಾವಿರಾರು ಮನೆಗಳನ್ನ ನೋಡಿ ಹೀಗಿದ್ದರೆ ಹೀಗಾಗುತ್ತೆ ಅಂತೇಳಿ ನೋಡಿ ಕೆಲವು ಬುಕ್ಸ್ಗಳನ್ನ ಸ್ಟಡಿ ಮಾಡಿ ಪ್ರಾಕ್ಟಿಕಲ್ಲಾಗಿ ಕೆಲವು ಮನೆಗಳನ್ನ ನೋಡಿ ಯಾವ ರೀತಿ ಕೆಲವ್ರಿಗೆ ಸಮಸ್ಯೆ ಆಗಿರೋ ಮನೆಗಳು, ಕೆಲವು ಮನೆಗಳಲ್ಲಿ ಅಪಘಾತಗಳಾಗಿರೋದು, ತೊಂದರೆ ಆಗಿರೋದು, ಮತ್ತು ಕೆಲವು ಜಾಗಗಳಲ್ಲಿ ಅಭಿವೃದ್ಧಿ ಆಗಿರೋಂಥವು ಸುಮಾರು ಮನೆಗಳನ್ನ ನಾವು ನೋಡಿ ಅಲ್ಲಿ ಯಾವ ಥರ ಏನಾಗಿದೆ ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಿ ತುಂಬ ಅನುಭವ ತಗೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ದಯಮಾಡಿ ಪ್ರತಿಯೊಬ್ಬರು ವಾಸ್ತುನ ಅಳವಡಿಸ್ಕೊಳ್ಳಿ. ಆದ್ದರಿಂದ ಈ ದಿನದಿಂದ ನಾನು ವಾಸ್ತು ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ವಾಸ್ತು ವಿಚಾರವಾಗಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಪ್ರತಿದಿನ ಆಗ್ಬೋದು, ಯಾವಾಗಲೂ ನಮಗೆ ಬಿಡುವು ಸಿಕ್ಕಿದಾಗ ಮಾಡ್ತೀನಿ. ದಯಮಾಡಿ ಪ್ರತಿಯೊಬ್ಬ ನೋಡತಕ್ಕಂಥ ವೀಕ್ಷಕರು ಯಾವುದೇ ಥರದ ಸರಿ ತಪ್ಪುಗಳನ್ನ ನೀವು ನಮ್ಮ ಹತ್ರ ಶೇರ್ ಮಾಡ್ಕೊಬೋದು. ವಾಟ್ಸಪ್ ನಂಬರ್ಗಾಗಲಿ ಇಲ್ಲ ಕಾಮೆಂಟ್ ಆಗಲಿ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಅಲ್ಲೇ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.